ಒಂದು ತಿಂಗಳ ಹಿಂದೆ ವಿನುತಾ ಮತ್ತು ವಿಜಯ್ರವರ ಮದುವೆಯಾಗಿರುತ್ತದೆ. ವಿನುತಾಗೆ ತಂದೆ ತಾಯಿ ಇರಲಿಲ್ಲ. ಬೇರೆ ದಾರಿ ಇಲ್ಲದ ಕಾರಣ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವಳ ಪಾಲನೆ ಪೋಷಣೆ ಮಾಡಿದರು. ವಿನುತಳನ್ನು ಅವರು ಅಷ್ಟೇನೂ ಇಷ್ಟಪಡುತ್ತಿರಲಿಲ್ಲ. ಅವಳನ್ನು ಮನೆಯ ಕೆಲಸಗಾರಗಳನ್ನಾಗಿ ನೋಡುತ್ತಿದ್ದರು. ಚಿಕ್ಕಪ್ಪ ವಿನುತಳ ಮೇಲೆ ಸ್ವಲ್ಪ ಪ್ರೀತಿ ತೋರಿಸುತ್ತಿದ್ದರು. ಸುಖ, ಶಾಂತಿ, ನೆಮ್ಮದಿಯ ಸಂಸಾರದ ಕನಸಿನೊಂದಿಗೆ ವಿನುತಾ ಈ ಮನೆಗೆ ಬಂದಿದ್ದಳು. ಆದರೆ ಕನಸು ಅದು ನನಸಾಗಿಯೇ ಉಳಿಯಿತು. ಅತ್ತೆ ವಿನುತಾಗೆ 10 ನಿಯಮಗಳು ಪಾಲನೆ ಮಾಡಬೇಕೆಂದು ಆದೇಶಿಸಿದ್ದಳು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಯಾವಾಗಲೂ ಸೀರೆ ಉಟ್ಟಿಕೊಳ್ಬೇಕು. ಯಾವಾಗಲೂ ತಲೆಯ ಮೇಲೆ ಸೀರೆ ಪಲ್ಲು ಹಾಕಿಕೊಳ್ಬೇಕು. ಯಾರಾದರೂ ಏನೇ ಹೇಳಲಿ ಅದರ ಪಾಲನೆ ಮಾಡಬೇಕು. ಎದುರುತ್ತರ ಕೊಡಬಾರ್ದು. ಮೊದಲು ಊಟ ಮಾಡಬಾರ್ದು. ಎಲ್ಲರ ಊಟದ ನಂತರವೇ ತಿನ್ನಬೇಕೆನ್ನುವ ನಿಯಮ. ಇನ್ನೂ ಹಲವಾರು ನಿಯಮಗಳು ಮತ್ತು ನಿಬಂಧನೆಗಳು ಮಾಡಿದ್ದಳು. ವಿನುತಾ ಈ ನಿಯಮಗಳನ್ನು ಪಾಲಿಸಬೇಕಿತ್ತು. ಆದರೆ ಈಗ ಅವಳ ವಯಸ್ಸೆಷ್ಟು? ಆ ವಯಸ್ಸಿನಲ್ಲೇ ವಿನುತಾ ಯಾವುದೇ ರೀತಿಯ ತಪ್ಪು ಆಗದಿದ್ದಂತೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಒಂದೊಂದು ದಿನ ವಿನುತಾ ಸ್ವಲ್ಪ ತಡವಾಗಿ ಎದ್ದಿದರೆ, ಸಣ್ಣ ಸಣ್ಣ ತಪ್ಪು ಆಗಿದ್ದಲ್ಲಿ ಅವಳ ಗಂಡ ಅಥವಾ ಅತ್ತೆ ಅಥವಾ ನಾದಿನಿ ಇವರು ಮೂವರಲ್ಲಿ ಯಾರೋ ಒಬ್ಬರು ಶಿಕ್ಷೆ ಕೊಟ್ಟೇ ಕೊಡುತ್ತಿದ್ದರು. ತನಗಿಂತ 5 ವರ್ಷದ ದೊಡ್ಡ ನಾದಿನಿ ವಿನುತಾಳ ಮೇಲೆ ಕೈ ಎತ್ತಲು ಹಿಂದೆ ಮುಂದೆಯೂ ಸಹ ಯೋಚಿಸ್ತಿರಲಿಲ್ಲ. ಮದುವೆಯಾಗಿ 30 ದಿನವಾಗಿತ್ತು. ಪ್ರತಿದಿನ ವಿಜಯ್ ರಾತ್ರಿ 8 ಗಂಟೆಯವರೆಗೆ ಬರುತ್ತಿದ್ದ. ಆದರೆ ಆ ದಿನ 11 ಗಂಟೆ ಆಗಿತ್ತು. ಆಗಲೂ ವಿಜಯ್ ಬಂದಿರಲಿಲ್ಲ. ಅತ್ತೆ ಮತ್ತು ನಾದಿನಿ ಆಗಲೇ ಊಟ ಮಾಡಿದ್ದರು. ಆದರೆ ವಿನುತಾಳಿಗೆ ತನ್ನ ಗಂಡನ ಊಟ ನಂತರವೇ ಮಾಡಬೇಕಿತ್ತು. ಆ ದಿನ ವಿನುತಾಗೆ ತುಂಬ ಹಸಿವಾಗ್ತಿತ್ತು. ಹಸಿವು ಸಹಿಸಲಾರದೆ ಕಾರಣ ಎದ್ದು ತನಗಾಗಿ ಒಂದು ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಅಡುಗೆ ಮನೆಯಲ್ಲಿ ಕುಳಿತು ಮೊದಲು ತುತ್ತು ಬಾಯಿಗೆ ಇಟ್ಕೊಳ್ಳುತ್ತಿದ್ದಾಗ ಅತ್ತೆಯು ನೋಡಿದ್ಲು. ಅತ್ತೆ ಅವಳ ಮೇಲೆ ತುಂಬ ಕೂಗಾಡಿದ್ಲು. ಅವಳಿಗೆ ಸಹಿಸಲಾಗಲಿಲ್ಲ. ಅದಕ್ಕೆ ವಿನುತಾ ಹೇಳಿದಳು, ಅವರು ಇನ್ನೂ ಬಂದಿಲ್ಲ ಅತ್ತೆ, ನನಗೆ ತುಂಬ ಹಸಿವಾಗಿತ್ತು, ಅದಕ್ಕೆ ಊಟ ಮಾಡುತ್ತಿದ್ದೆ. ಅತ್ತೆ ಬೈಯುತ್ತಿದ್ದಾಗ ನಾದಿನಿ ಮುಂದೆ ಬಂದು ವಿನುತಾಳ ಕಪಾಳಕ್ಕೆ ಹೊಡೆದಳು. ನನ್ನ ತಾಯಿಯ ಮುಂದೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ನನ್ನ ಅಣ್ಣ ನಿನ್ನ ಗಂಡ, ಅವನಿಗಾಗಿ ಕಾಯಬಹುದಲ್ವೇ? ಎಲ್ಲ ಹೆಂಡತೀರು ತನ್ನ ಗಂಡನಿಗಾಗಿ ಏನೆಲ್ಲ ಮಾಡುತ್ತಾರೆ ಎಂದು ನಿನಗೆ ಗೊತ್ತಾ? ಅತ್ತೆ ಹೇಳಿದಳು. ಬಿಡು, ಅವಳಿಗೆ ಯಾಕೆ ಶಿಷ್ಟಾಚಾರ ಕಲಿಸ್ತೀಯ? ಅಪ್ಪ ಅಮ್ಮ ಇಲ್ಲ, ಅದಕ್ಕೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಮಗೆ ಶಿಸ್ತು ಇಲ್ಲದ ಹುಡುಗಿಯನ್ನು ಕಟ್ಟಿದ್ದಾರೆ. ಇವಳಿಗೆ ಏನು ಹೇಳಿದರೂ ಪ್ರಯೋಜನವಿಲ್ಲ. ನಾನೇ ಅಡುಗೆ ಮನೆಗೆ ಬೀಗ ಹಾಕಿಕೊಳ್ಳುತ್ತೇನೆ ಎಂದು ವಿನುತಳನ್ನು ಅಡುಗೆ ಮನೆಯಿಂದ ಹೊರಗೆ ತಳ್ಳಿ ಬೀಗ ಹಾಕುತ್ತಾಳೆ. ವಿನುತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನೋಡುತ್ತಲೇ ಇದ್ದಳು. ರಾತ್ರಿ 11:30 ಗಂಟೆಗೆ ವಿಜಯ್ ಮನೆಗೆ ಬಂದ. ಆಗ ಅತ್ತೆ ಮತ್ತು ನಾದ್ನಿ ಸೇರಿಕೊಂಡು ನಡೆದಿದ್ದೆಲ್ಲ ಹೇಳ್ದೆ ಇನ್ನೂ ಹೆಚ್ಚು ಸುಳ್ಳು ಆರೋಪವನ್ನು ಹಾಕಿ ವಿನುತಾ ವಿರುದ್ಧ ವಿಜಯ್ಗೆ ಸುಳ್ಳು ಹೇಳ್ತಾರೆ. ಆತ ತಾಯಿಯ ಭಕ್ತ. ಇದನ್ನು ಕೇಳಿ ಕೋಪಗೊಂಡು ವಿನುತಾಗೆ ಕಪಾಳಕ್ಕೆ ಹೊಡೆದನು. ಆ ದಿನ ಅವಳಿಗೆ ಊಟವೂ ಸಿಗಲಿಲ್ಲ. ಇದನ್ನೆಲ್ಲ ವಿನುತಾ ಸುಮ್ಮನೆ ಸಹಿಸ್ಕೊಳ್ತಿದ್ಲು. ಆಕೆಯ ಹಿಂದೆ ಮುಂದೆ ಯಾರೂ ಇದ್ದಿಲ್ಲ. ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸಹ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಹಾಗೂ ಮನೆಗೆ ಕರ್ತ್ಕೊಂಡು ಹೋಗ್ತಿರ್ಲಿಲ್ಲ. ಮರುದಿನ ವಿನುತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಅತ್ತೆ ಮತ್ತು ನಾದಿನಿಗೆ ಊಟವನ್ನು ನೀಡುತ್ತಿದ್ದಳು. ಇಬ್ಬರು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಆರಾಮವಾಗಿ ಟಿವಿ ನೋಡುತ್ತಾ ಊಟ ಮಾಡುತ್ತಿದ್ದರು. ಮತ್ತು ಇಲ್ಲಿ ವಿನುತಾ ಎಲ್ಲರಿಗೂ ಬಿಸಿ ರೊಟ್ಟಿಯನ್ನು ಬಡಿಸುತ್ತಿದ್ಲು. ಇಂದು ಬೆಳಗ್ಗೆ ವಿನುತಾಗೆ ಅತ್ತೆ ತಿನ್ನಲು ಒಂದೇ ಒಂದು ರೊಟ್ಟಿ ಕೊಟ್ಟಿದ್ದಳು. ಮಧ್ಯಾಹ್ನವೂ ಸಹ ಸ್ವಲ್ಪ ಊಟ ಕೊಟ್ಟಿದ್ದಳು. ವಿನುತಾಗೆ ತುಂಬ ಹಸಿವಾಗ್ತಿತ್ತು. ಆದರೆ ವಿಜಯ್ 11 ಗಂಟೆ ಮೊದಲು ಬರ್ತಿರ್ಲಿಲ್ಲ. ಇವತ್ತು ಸಹ ವಿನುತಾಗೆ ಹಸಿವು ಸಹಿಸಲಾಗಲಿಲ್ಲ. ಅತ್ತೆ ಅಡುಗೆ ಮನೆಗೆ ಬೀಗ ಹಾಕುವ ಮೊದಲು ವಿನುತಾಗೆ ತನ್ನ ಪಲ್ಲುನಲ್ಲಿ ಒಂದು ರೊಟ್ಟಿಯನ್ನು ಇಟ್ಟುಕೊಂಡ್ಳು. ಅತ್ತೆ ಮತ್ತು ನಾದಿನಿ ಅವರ ರೂಮಿಗೆ ಹೋದ ನಂತರ ವಿನುತಾ ಬೇಗನೆ ತನ್ನ ರೂಮಿಗೆ ಹೋಗಿ ಚಟ್ನಿ ಇಲ್ಲದ ಬರೇ ರೊಟ್ಟಿ ಬೇಗ ಬೇಗ ತಿನ್ನುತ್ತಿದ್ಲು. ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಅಷ್ಟರಲ್ಲಿ ನೈನಾ ಯಾವುದೋ ಕೆಲಸದ ನಿಮಿತ್ತ ಅಲ್ಲಿಗೆ ಬಂದು ನೋಡಿದಾಗ ವಿನುತಾ ರೊಟ್ಟಿ ತಿನ್ನುತ್ತಿದ್ಲು. ರಾತ್ರಿ 10 ಗಂಟೆ ಆಗಿತ್ತು. ಅತ್ತೆ ಮತ್ತು ನಾದಿನಿ ವಿನುತಾಳನ್ನು ನೋಡುತ್ತಿದ್ದರೆ ವಿನುತಾ ಭಯದಿಂದ ನಡುಗುತ್ತಿದ್ದಳು. ಅವಳ ಅತ್ತೆ ಕೂಗಿದಳು, ನನ್ನ ಮನೆಯಲ್ಲಿ ಈ ರೀತಿ ಮಾಡಲು ನಿನಗೆ ಎಷ್ಟು ಧೈರ್ಯ? 4 ದಿನವೂ ಕೂಡ ಆಗಿಲ್ಲ ನೀನು ನನ್ನ ಮನೆಗೆ ಬಂದು. ನಿನ್ನನ್ನು ಮನೆಯ ಯಜಮಾನಿ ಎಂದುಕೊಂಡಿಯಾ? ನನ್ನ ಮಗ ಬರಲಿ ಕೈಕಾಲು ಮುರಿಯಲು ಹೇಳ್ತಿದ್ರೆ ನನ್ನ ಹೆಸರು ಕೆಂಪಿನೇ ಅಲ್ಲ.
ಎನ್ನುತ್ತಾಳೆ. ವಿನುತಾಗೆ ಅವರನ್ನು ನೋಡಿ ಕೈಕಾಲು ನಡುಗ್ತಿತ್ತು. ಅದಕ್ಕಾಗಿ ವಿನುತಾಳು ದೇವರಲ್ಲಿ ಪ್ರಾರ್ಥಿಸುತ್ತಿದ್ಲು, ಇವತ್ತು ನನ್ನ ಗಂಡ ಬರಬಾರ್ದು ಎಂದು. ನಿನ್ನೆ ದಿನ ಊಟ ಮಾಡಿದ್ದಕ್ಕೆ ಕಪಾಳಕ್ಕೆ ಹೊಡೆದಿದ್ದ, ಆದರೆ ಇಂದು ರೊಟ್ಟಿಯನ್ನು ಕದ್ದು ತಿನ್ನುತ್ತಿದ್ದಳು ಎಂದರೆ ಏನು ಮಾಡ್ತಾನೆಂದು ಯೋಚಿಸಿ ತುಂಬ ಗಾಬರಿಯಾಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ವಿಜಯ್ ಮನೆಗೆ ಬಂದ. ವಿನು ಹೃದಯ ಜೋರಾಗಿ ಬಡಿಯತೊಡಗಿತ್ತು. ಭಯದಿಂದ ಬೆವರಿನಿಂದ ತೊಯ್ದು ಹೋಗಿದ್ದಳು. ಕೆಲವು ನಿಮಿಷಗಳ ನಂತರ ತಟ್ಟನೆ ವಿಜಯ್ ಜೋರಾಗಿ ಕೂಗಿದನು, ವಿನುತಾ, ಬೇಗ ಹೊರಗೆ ಬಾ. ಭಯದಿಂದ ನಡುಗುತ್ತಾ ಹೊರ ಬಂದಳು. ಅತ್ತೆ ಸಿಂಹನಂತೆ ಅವಳನ್ನು ನೋಡುತ್ತಾ ಗೊಣಗುತ್ತಿದ್ಲು. ನಾದಿನಿ ಕೂಡ ಮನದಲ್ಲೇ ನಗುತ್ತಿದ್ದಳು. ವಿಜಯ್ ಅವಳನ್ನೇ ರಕ್ತಸಿಕ್ತ ಕೋಪದಿಂದ ನೋಡುತ್ತಿದ್ದನು. ವಿನುತಾ ವಿಜಯ್ ಮುಂದೆ ಬಂದ ತಕ್ಷಣ ಅವಳ ಕೂದಲು ಹಿಡಿದು ಬಲವಾಗಿ ತಳ್ಳಿದ. ಅಮ್ಮ ಎಂದು ವಿನುತಾ ಜೋರಾಗಿ ಕೂಗಿದಳು. ನಮ್ಮ ಮನೆಯಲ್ಲಿಯೇ ಕಳ್ಳತನ ಮಾಡುವಷ್ಟು ಧೈರ್ಯನ ನಿನಗೆ? ನೋಡುತ್ತಿರು, ನಾನು ಈಗಲೇ ತೋರಿಸುತ್ತೇನೆ ಎಂದು ಹೇಳುತ್ತಾ ವಿಜಯ್ ತನ್ನ ಸೊಂಟದ ಬೆಲ್ಟ್ ತೆಗೆದು ವಿನುತಾಗೆ ಒಡೆಯಲು ಪ್ರಾರಂಭಿಸಿದನು. ವಿನುತಾ ಜೋರಾಗಿ ಅಳುತ್ತಿದ್ಲು. ಅವನಿಗೆ ಕ್ಷಮೆ ಕೇಳುತ್ತಿದ್ದರೂ ಸಹ ಆಕೆಯ ಪತಿ ಮತ್ತು ಮನೆಯಲ್ಲಿ ವಾಸಿಸುವ ಇಬ್ಬರು ಮಹಿಳೆಯರು ಅವಳ ಬಗ್ಗೆ ಕರುಣೆ ತೋರಲಿಲ್ಲ. ವಿನುತಾ ಸಹಿಸಲಾರದೆ ವಿಜಯ್ನನ್ನು ಜೋರಾಗಿ ತಳ್ಳಿ ಮನೆಯಿಂದ ಹೊರಗೆ ಓಡಿದಳು. ಹೇ, ಅವಳು ಓಡಿ ಹೋಗುತ್ತಿದ್ದಾಳೆ, ಅವಳನ್ನು ಹಿಡಿ ಎಂದು ಅತ್ತೆ ಮಗನಿಗೆ ಹೇಳುತ್ತಿದ್ದಳು. ಅದಕ್ಕೆ ವಿಜಯ್, ಬಿಡು ಬಿಡು, ಓಡಿ ಹೋದ ಮೇಲೆ ಎಲ್ಲಿ ಹೋಗುತ್ತಾಳೆ? ಅಪ್ಪ ಅಮ್ಮ ಇಲ್ಲ, ಅವಳನ್ನು ಯಾರು ಮನೆಗೆ ಸೇರಿಸಿಕೊಳ್ಳುವುದಿಲ್ಲ. ಸುತ್ತಾಡಿದ ನಂತರ ತಿರುಗಿ ಇಲ್ಲೇ ಬರುತ್ತಾಳೆ, ಎಲ್ಲಿಗೂ ಹೋಗಲ್ಲ ಎಂದು ಹೇಳಿದನು. ಸರಿ ಸರಿ, ಮೊದಲು ನನಗೆ ಊಟ ಬಡಿಸಿ, ನನಗೆ ತುಂಬ ಹಸಿವಾಗಿದೆ. ವಿಜಯ್ ಮಾತು ಕೇಳಿ ಅತ್ತೆ ವಿಜಯ್ಗೆ ಊಟ ಬಡಿಸಿದರು. ಇವತ್ತು ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಆದರೆ ಯಾರಿಗೂ ವಿನುತಾ ನೆನಪಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ವಿನುತಾ ಮನೆಗೆ ಬಂದಳು. ಅವಳನ್ನು ನೋಡಿ 3 ರಾಕ್ಷಸರು ನಗುತ್ತಾ ಅವಳ ಮುಂದೆ ನಿಂತರು. ಮಹಾರಾಣಿ ಮರಳಿ ಬಂದಳಾ? ಏನಾಯಿತು? ಮನೆಯವರು ಸೇರಿಸಿಕೊಂಡಿಲ್ವಾ ಎಂದು ಚುಚ್ಚು ಮಾತನಾಡುತ್ತಿದ್ದರು. ಆಗ ವಿಜಯ್ ಅವಳಿಗೆ, ನೀನು ನನ್ನ ಕಾಲಿಗೆ ಬಿದ್ದು ಮೂಗು ಉಜ್ಜುವ ತನಕ ನಿನ್ನನ್ನು ಮನೆಯೊಳಗೆ ಬರಲು ಬಿಡುವುದಿಲ್ಲ ಎಂದನು. ನೀನು ನನ್ನನ್ನೇ ತಳ್ಳಿ ಹೋಗಿದ್ದೆ ಅಲ್ವಾ? ನಾದಿನಿ ಹೇಳಿದಳು. ಹೌದು ಅಣ್ಣ, ಇಷ್ಟು ಬೇಗ ಕ್ಷಮಿಸಬೇಡ. ಈಗ ನೀನು ಅವಳನ್ನು ಕ್ಷಮಿಸಿದರೆ ನಾಳೆ ನಮ್ಮ ತಲೆಯ ಮೇಲೆ ಕುಣಿಯಲು ಪ್ರಾರಂಭಿಸುತ್ತಾಳೆ. ಅಂತಹ ಹುಡುಗಿಯ ನಂಬಿಕೆ ಏನು? ಹೊರಗಿನಿಂದ ಶಬ್ದ ಬಂತು. ಅರೆ, ಈಗ ನಿನ್ನ ಮೇಲೆ ನಮಗೆ ನಂಬಿಕೆ ಇಲ್ಲ. ಅತ್ತಿಗೆಯನ್ನು ಗೌರವಿಸದ ಆ ಹುಡುಗಿ ನಮ್ಮ ಮನೆಯ ಗೌರವವನ್ನು ಹೇಗೆ ಹೆಚ್ಚಿಸುತ್ತಾಳೆ ಎಂದು ವಿನುತಾಳ ಬೆನ್ನ ಹಿಂದಿನಿಂದ ನಾದಿನಿಯ ಮಾವ ಮಾತನಾಡುತ್ತಾ ಒಳಗೆ ಬಂದರು. ಅವರನ್ನು ನೋಡಿದ ಮೇಲೆ ಮೂವರ ಮುಖದ ಬಣ್ಣ ಮಾಯವಾಯಿತು. ಹೇ ಬೀಗರೆ, ನೀವು ಯಾವಾಗ ಬಂದಿರಿ ಎಂದು ಸೀರೆ ಸರಿ ಮಾಡಿಕೊಂಡು ತಲೆ ಮೇಲೆ ಪಲ್ಲು ಹಾಕಿಕೊಂಡು ಅತ್ತೆ ಕೇಳಿದಳು. ನಿನ್ನ ಸೊಸೆ ರಸ್ತೆಯಲ್ಲಿ ಭಯದಿಂದ ಅಲ್ಲಿ ಇಲ್ಲಿ ಓಡುತ್ತಿದ್ದಾಗ ಅದೇ ಸಮಯಕ್ಕೆ ನಾನು ಕಂಡೆ. ಮದುವೆ ಮುಂಚಿತವಾಗಿ ನಿನ್ನ ನಿಜ ಮುಖ ನೋಡಿದ್ದು ಒಳ್ಳೆಯದೇ ಆಯಿತು. ನನಗೆ ಗೊತ್ತಾಗದಿದ್ದರೆ ಅಂತಹ ಸೊಸೆ ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಹಾಳಾಗುತ್ತಿತ್ತು. ನೈನಾ ಹೇಳಿದಳು. ಹಾಗಲ್ಲ ಮಾವ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಾನು ವಿವರಿಸಿ ಹೇಳುತ್ತೇನೆ ಮಾವ ಎಂದು ಹೇಳುವಾಗ, ಯಾವ ಮಾವ? ಯಾರ ಮಾವ? ಕ್ಷಮಿಸಿ, ಈಗ ನಿಮ್ಮೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಎಂದು ಹೇಳುತ್ತಾರೆ. ಮತ್ತು ನೀವು ಏನು ವಿವರಿಸಲು ಬಯಸುತ್ತಿದ್ದೀರಿ ನಮಗೆ ಹೇಳಿ ಎಂದು ಹೊರಗೆ ನಿಂತಿರುವ ಪೊಲೀಸರು ಬಂದರು. ಪೊಲೀಸರನ್ನು ನೋಡಿ ಮೂವರು ಮಾತು ನಿಲ್ಲಿಸಿದರು. ನೀವು ಏನು ಹೇಳಿದ್ದೀರಿ? ನನಗೆ ಏನೂ ಅರ್ಥವಾಗಲಿಲ್ಲ ಎಂದು ಪೊಲೀಸರು ಕೇಳಿದರು. ಅದಕ್ಕೆ ಅತ್ತೆ ವಿನುತಾಗೆ ಮೆಲ್ಲನೆಯ ಧ್ವನಿಯಿಂದ ಹೇಳಿದಳು. ಮಗಳೇ, ಯಾರಾದರೂ ಸಣ್ಣ ವಿಷಯಕ್ಕೆ ಪೊಲೀಸರಿಗೆ ಕರೆದುಕೊಂಡು ಬರ್ತಾರಾ? ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ ಅಲ್ಲವೇ? ಮತ್ತು ಮದುವೆಯ ನಂತರ ಪ್ರತಿಯೊಬ್ಬ ಹೆಣ್ಣಿಗೂ ಕೊಡಬೇಕಾದ ಚಿಕ್ಕ ಪರೀಕ್ಷೆ ಇದು ಅಷ್ಟೇ. ಮತ್ತು ಇದು ನಿನ್ನ ಅತ್ತೆಯ ಮನೆ ಅಲ್ವೇ? ನಿನ್ನ ಅತ್ತೆಯನ್ನು ಗೌರವಿಸುವುದು ನಿನ್ನ ಕರ್ತವ್ಯ ಮಗಳೇ ಎಂದಳು. ವಿನುತಾ ಹೇಳಿದಳು. ಕ್ಷಮಿಸಿ ಅತ್ತೆ, ಅಂತಹ ಪರೀಕ್ಷೆಗಳನ್ನು ನೀಡಲು ನನಗೆ ಆಸಕ್ತಿ ಇಲ್ಲ. ಒಡೆಸಿಕೊಳ್ಳುವುದಕ್ಕೆ ನಾನು ಮದುವೆಯಾಗಲಿಲ್ಲ. ಮತ್ತು ಇದು ಯಾವ ರೀತಿಯಲ್ಲಿ ಅತ್ತೆಯ ಮನೆ? ಅಲ್ಲಿ ನಾನು ಒಂದು ರೊಟ್ಟಿಯನ್ನು ಸಹ ಕದ್ದು ತಿನ್ನಬೇಕಾಗುತ್ತಿದೆ. ನೀವು ನನ್ನನ್ನು ದುರ್ಬಲವೆಂದು ತಿಳಿದುಕೊಂಡಿರಾ? ನನಗೆ ಮನೆ ಇಲ್ಲ, ಅಪ್ಪ ಅಮ್ಮ ಇಲ್ಲವಾದರೂ ನನಗೂ ಸಹ ತುಂಬ ಧೈರ್ಯವಿದೆ. ಆದರೆ ಸಂಸ್ಕಾರದಿಂದ ನಾನು ಏನನ್ನು ಮಾತನಾಡದೆ ಸಹಿಸಿಕೊಂಡು ಹೋಗ್ತಿದ್ದೆ. ಈಗ ಜೈಲಿನಲ್ಲಿ ಕುಳಿತು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ ಎಂದಳು. ಕೊನೆಗೆ ಪೊಲೀಸರು ಮೂವರನ್ನು ಹಿಡಿದು ಜೈಲಿಗೆ ಹಾಕಿದರು. ವಿನುತಾ ಸ್ವಯಂ ಸೇವಕ ಸಂಸ್ಥೆಯೊಂದಿಗೆ ಕೆಲಸ ಮಾಡುವ ಮೂಲಕ ಜನರ ಮನೆಯಲ್ಲಿ
ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾರಂಭಿಸಿದಳು. ಅವಳು ಈಗ ನಿಜವಾದ ಅರ್ಥದಲ್ಲಿ ಜೀವನವನ್ನು ಅನುಭವಿಸುತ್ತಿದ್ದಳು. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೀನಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.